ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಕೆ ಸ್ಟಾರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಡಿ ಎಲ್ ಅಂದರೆ ಡ್ರೈವಿಂಗ್ ಲೈಸೆನ್ಸನ್ನು ಯಾವ ರೀತಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋಣ. ಅಂದರೆ ಡಿ ಎಲ್ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಡಿ ಎಲ್ ಆಗಿ ಏನೇನು ಅಪ್ಲೈ ಮಾಡಲು ಏನೇನು ಪ್ರೊಸೀಜರ್ಸ್ ಇವೆ ಅವುಗಳನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ಪು ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾವು ಹಾಕುವ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದ ನಂತರ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲೋ, ನಾವು ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ, ಜಾಯ್ನ್ ಆಗಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಡಿ ಎಲ್ ಅಪ್ಲೈ ಮಾಡಲು ಒಂದಿಷ್ಟು ಪ್ರೊಸೀಜರ್ಸ್ ಇವೆ. ಅದರಲ್ಲಿ 4 ರೀತಿಯ ಪ್ರೊಸೀಜರ್ಸ್ಗಳು ಬರುತ್ತವೆ. ಅಂದರೆ ಮೊದಲಿಗೆ LLR ಅಪ್ಲಿಕೇಶನ್ ಅನ್ನು ಹಾಕೋದು. LLR ಅಪ್ಲಿಕೇಶನ್ ಇದು ಕಂಪಲ್ಸರಿ ಆಗಿದೆ. ಅಂದರೆ ಡಿ ಎಲ್ ಅಪ್ಲೈ ಮಾಡಲು ಮೊದಲಿಗೆ LLR ಅಪ್ಲೈ ಮಾಡಬೇಕು. ಅಂದರೆ ನೀವು ಡಿ ಎಲ್ ಅಪ್ಲಿಕೇಶನ್ ಹಾಕಲು ಕ್ವಾಲಿಫೈ ಆಗ್ತಾರೆ. ಅಂದರೆ LLR ಕಂಪಲ್ಸರಿ ಆಗಿದೆ. LLR ಅಪ್ಲಿಕೇಶನ್ನ ಯಾವ ರೀತಿ ಹಾಕ್ಬೇಕನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮುಂಚೆ ಆ 3 ಪ್ರೊಸೀಜರ್ಸ್ಗಳನ್ನು ತಿಳಿಸ್ಕೊಡ್ತೀನಿ. ಅಂದರೆ ಎರಡನೇ ಪ್ರೊಸೀಜರ್ ಬಂದು LLR ಟೆಸ್ಟ್ ಆನ್ಲೈನ್ ಅಂತ ಇರುತ್ತೆ. ಎರಡನೇ ಸ್ಟೆಪ್ ಅಂದರೆ ಇದರಲ್ಲಿ LLR ಟೆಸ್ಟು ಆನ್ಲೈನ್ ಮುಖಾಂತರ ನಡೆಯುತ್ತಿದ್ದು, ಈ ಟೆಸ್ಟಲ್ಲಿ 15 ಮಲ್ಟಿಪಲ್ ಕ್ವಶನ್ಸ್ಗಳು ಇರ್ತವೆ. ಅದು ಟ್ರಾಫಿಕ್ ರಿಲೇಟೆಡ್ 15 ಕ್ವಶನ್ ಇರ್ತವೆ. ಆ ಕ್ವಶನಲ್ಲಿ 10 ಆನ್ಸರ್ ನೀವು ಕರೆಕ್ಟ್ ಆನ್ಸರ್ ಮಾಡಬೇಕು. ಅಂದರೆ ನೀ LLRನ ಪಡ್ಕೊಳ್ಬೋದು. ಅಂದರೆ 15 ಕ್ವಶನಲ್ಲಿ 10 ಕ್ವಶನ್ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. LLR ಟೆಸ್ಟನ್ನು ಯಾವ ರೀತಿ ಪಾಸ್ ಮಾಡಬೇಕು ಅನ್ನೋದನ್ನು ನಾನು ಲೈವ್ ಆಗಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. LLR ಪಾಸ್ ಆದ ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಸ್ ಅಂದರೆ ಡಿ ಎಲ್ ಅಪ್ಲಿಕೇಶನನ್ನು ಹಾಕೋದು. ಅಂದರೆ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡೋದು ಮೂರನೇ ಸ್ಟೆಪ್ಪು. ಈ ಡ್ರೈವಿಂಗ್ ಲೈಸೆನ್ಸನ್ನು LLR ಬಂದ 30 ದಿನಗಳ ಆದ ಮೇಲೆ ಡಿ ಎಲ್ ಅಪ್ಲಿಕೇಶನ್ ಹಾಕಬೇಕು. ಅಂದರೆ LLR ನಿಮಗೆ ಸಿಕ್ಕ ಆದ ಮೇಲೆ LLR ಟೆಸ್ಟ್ ಮುಗಿಸ್ತಾರಲ್ಲ, LLR ಟೆಸ್ಟ್ ಮುಗಿದ ಮೇಲೆ 30 ದಿನಗಳ ನಂತರ ಡಿ ಎಲ್ ಅಪ್ಲಿಕೇಶನ್ನ ಹಾಕಬೇಕು. ಅದಾದ ನಂತರ ಡಿ ಎಲ್ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಅಪ್ಲಿಕೇಶನ್ನ ಹಾಕಿದ ಮೇಲೆ ನೆಕ್ಸ್ಟ್ ಪ್ರೊಸೀಜರು ಡಿ ಎಲ್ ಫಿಸಿಕಲ್ ಟೆಸ್ಟ್. ಅಂದರೆ ನಿಮ್ಮ ಬೈಕು ಮತ್ತು ಕಾರು ಯಾವುದನ್ನು ನೀವು ಡ್ರೈವಿಂಗ್ ಲೈಸೆನ್ಸನ್ನು ಅಪ್ಲೈ ಮಾಡಿರ್ತೀರೋ ಕಾರನ್ನು ತೊಗೊಂಡೋಗಿ ಅವರಿಗೆ ಕಾರ್ ಡ್ರೈವಿಂಗನ್ನು ಮಾಡಿ ತೋರಿಸ್ಬೇಕು. ತೋರಿಸಿದ ನಂತರ ಅವರು RTOದವರು ಚೆಕ್ ಮಾಡಿ ನಿಮಗೆ ಡ್ರೈವಿಂಗ್ ಲೈಸೆನ್ಸನ್ನು ಒದಗಿಸುತ್ತಾರೆ. ಆದ ನಂತರ ನೀವು ಟೆಸ್ಟ್ ಕೊಟ್ಟ ಮೇಲೆ ನಿಮ್ಮ ಪೋಸ್ಟ್ ಮುಖಾಂತರ ನಿಮ್ಮ ಡ್ರೈವಿಂಗ್ ಲೈಸೆನ್ಸು ನಿಮ್ಮ ಮನೆಗೆ ಬರುತ್ತದೆ. ನಾವಿವತ್ತು LLRಗೆ ಮನೆಯಲ್ಲೇ ಕುಳಿತು ಯಾವ ರೀತಿ ಅಪ್ಲಿಕೇಶನ್ನ ಅಪ್ಲೈ ಮಾಡೋದನ್ನು ನೋಡೋಣ. ಮೊದಲಿಗೆ ಪರಿವಾಹನ ವೆಬ್ಸೈಟ್ಗೆ ಬನ್ನಿ. ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂದರೆ ಗೂಗಲಲ್ಲಿ ಹೋಗಿ ಪರಿವಾಹನ.com ಅಂತ ಸರ್ಚ್ ಮಾಡಿಕೊಂಡು ಈ ವೆಬ್ಸೈಟ್ಗೆ ಬರ್ಬೋದು. ಬಂದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಕೆಳಗೆ ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ಡ್ರೈವರ್ಸ್ ಲರ್ನರ್ ಲೈಸೆನ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ಸ್ಟೇಟ್ ಫಾರ್ಮ್ ವೇರ್ ದ ಸರ್ವಿಸ್ ಈಸ್ ಟು ಬಿ ಟೇಕನ್ ಅಂತ ಕೇಳುತ್ತೆ. ಅಂದರೆ ನಿಮ್ಮ
ಸ್ಟೇಟನ್ನು ಯಾವುದು ಅಂತ ಕೇಳ್ತಾ ಇಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಲರ್ನರ್ ಲೈಸೆನ್ಸ್ ಅಪ್ಲೈ ಮಾಡೋದ್ರಿಂದ ಇಲ್ಲಿದೆ ನೋಡಿ, ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ಫಾಲೋವಿಂಗ್ ಆರ್ ದ ಸ್ಟೇಜ್ ಆಫ್ ಅಪ್ಲಿಕೇಶನ್ಸ್ ಫಾರ್ ದ ಅಪ್ಲೈಯಿಂಗ್ ಲರ್ನರ್ ಲೈಸೆನ್ಸ್ ಅಂತ ಇದೆ. ಇದರಲ್ಲಿ 6 ಸ್ಟೆಪ್ಗಳಿವೆ. ಅದರಲ್ಲಿ ಮೊದಲನೇದು ಫಿಲ್ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ ಕೇಳುತ್ತೆ, ಅಂದರೆ ನಿಮ್ಮ ಡೀಟೇಲ್ಸ್ ಫಿಲ್ ಮಾಡೋದು. ಎರಡನೇದು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ, ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡೋದು. ಅದ ನಂತರ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಕೇಳುತ್ತೆ, ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡೋದು. ಆನಂತರ ಪೇಮೆಂಟ್ ಕೇಳುತ್ತೆ. ಆನಂತರ ವೆರಿಫೈ ದ ಪೇಮೆಂಟ್ ಸ್ಟೇಟಸ್ ಕೇಳುತ್ತೆ. ಆನಂತರ ಪ್ರಿಂಟ್ ದ ರಿಸಿಪ್ಟ್ ಕೇಳುತ್ತೆ. ಇವುಗಳನ್ನೆಲ್ಲ ಕಂಪ್ಲೀಟ್ ಮಾಡಿ ಎಲ್ಲೆಲ್ಲರನ್ನ ಯಾವ ರೀತಿ ಅಪ್ಲೈ ಮಾಡೋದನ್ನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಅದಾದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಸೆಲೆಕ್ಟ್ ಕ್ಯಾಟಗರಿ ಈ ಪ್ರಿಕಾರ್ಡ್ ಕೇಳುತ್ತೆ, ಅಂದರೆ ಅಪ್ಲಿಕೇಶನ್ ಡಸ್ ನಾಟ್ ಹೋಲ್ಡ್ ಅಪ್ ಡ್ರೈವಿಂಗ್ ಆರ್ ಲರ್ನರ್ ಲೈಸೆನ್ಸ್ ಇಶ್ಯೂಡ್ ಆಫ್ ಇಂಡಿಯಾ ಕೇಳುತ್ತೆ. ಇದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸೆಲೆಕ್ಟ್ ಅಂತ ಇದೆ ನೋಡಿ, ಅದರ ಮೇಲೆ ಸೆಲೆಕ್ಟ್ ಮಾಡಿ. ಅಲ್ಲಿ ಹಲವಾರು ಆಪ್ಷನ್ಗಳು ಬರ್ತವೆ, ಅಂದರೆ ಫಾರನ್ನು ಅವೆಲ್ಲ ಬರ್ತವೆ. ನಾವು ಜನರಲ್ ಅಂತ ಹಾಕೊಳ್ಳಿ. ಜನರಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಸಬ್ಮಿಟ್ ವಿ ಆಧಾರ್ ಅಥೆಂಟಿಕೇಶನ್ ಅಂತ ಕೇಳುತ್ತೆ. ಅದಂತರ ಸಬ್ಮಿಟ್ ವಿತೌಟ್ ಆಧಾರ್ ಅಥೆಂಟಿಕೇಶನ್ ಕೇಳುತ್ತೆ. ಇವೆರಡಲ್ಲೇ ನೀವು ಸಬ್ಮಿಟ್ ವಿ ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಆಧಾರ್ ಡೀಟೇಲ್ಸ್ ಕೇಳುತ್ತೆ. ಆಧಾರ್ ಡೀಟೇಲ್ಸ್ ಅಂದರೆ KYC ಟೈಪ್ ಕೇಳುತ್ತೆ. ನೀವು ಇದರಲ್ಲಿ ಆಧಾರ್ ನಂಬರ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಧಾರ್ ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡ್ಕೊಂಡ ನಂತರ ಸೈಡಲ್ಲಿ ಜನ್ರೇಟ್ OTP ಅಂತ ಇದೆ ನೋಡಿ, ಜನ್ರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಆಧಾರ್ ಕಾರ್ಡ್ ನಂಬರ್ಗೆ ಯಾವ ನಂಬರ್ ಲಿಂಕ್ ಇದೆಯೋ ಆ ನಂಬರ್ಗೆ SMS ಬರುತ್ತೆ. ಆ SMS-ಅನ್ನು ಎಂಟರ್ OTP ಆರ್ ಅಂತ ಇದೆ ನೋಡಿ, ಇದ್ರ ಮೇಲೆ ಎಂಟ್ರ್ ಮಾಡ್ಕೊಳ್ಳಿ. ಎಂಟ್ರ್ ಮಾಡ್ಕೊಂಡ ನಂತರ ಇವು 3 ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. 3 ಬಾಕ್ಸನ್ನು ಕಂಪಲ್ಸರಿಯಾಗಿ ಟಿಕ್ ಮಾಡ್ಕೋಬೇಕು. ಟಿಕ್ ಮಾಡ್ಕೊಂಡ ನಂತರ ಇಲ್ಲಿ ಅಥೆಂಟಿಕೇಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಡೀಟೇಲ್ಸ್ ತೋರಿಸುತ್ತೆ, ಅಂದರೆ ನೀವು ಆಧಾರ್ ಕಾರ್ಡ್ ಎಂಟ್ರ್ ಮಾಡಿರ್ತಾರಲ್ಲ, ನಂಬರ್ ಎಂಟ್ರ್ ಮಾಡಿ KYC ಆಗಿರ್ತಾರಲ್ಲ, ಅದರಲ್ಲಿ ನೀವು KYC ಎಂಟ್ರ್ ಮಾಡಿದ್ಮೇಲೆ ನಿಮ್ಮ ಫೋಟೋ, ನಿಮ್ಮ ಡೀಟೇಲ್ಸ್, ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು, ಡೇಟ್ ಆಫ್ ಬರ್ತು, ನಿಮ್ಮ ಜೆಂಡರು ತೋರಿಸ್ತಾ ಇರುತ್ತೆ. ಅದಾದ ನಂತರ ನಿಮ್ಮ ಅಡ್ರೆಸ್ ಕೂಡ ತೋರಿಸ್ತಾ ಇರುತ್ತೆ, ಆಟೋಮೆಟಿಕ್ ತಂದಿರುತ್ತೆ. ನಿಮ್ಮ ಅಡ್ರೆಸ್ ಅಂದರೆ ಡಿಸ್ಟಿಕ್ಕು, ತಾಲೂಕು, ಪಿನ್ ಕೋಡು ಎಲ್ಲ ಆಟೋಮೆಟಿಕ್ ತಂದಿರುತ್ತೆ. ಒಂದಿಷ್ಟು ಮ್ಯಾನ್ಯುವಲ್ ಆಗಿ ಟೈಪ್ ಮಾಡ್ಕೋಬೇಕು. ಅವುಗಳನ್ನು ಟೈಪ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. RTO ಆಫೀಸ್ ಅಂತ, ಅಂದರೆ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಟಿಕ್ದು ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ಕನ್ಸಿಡರ್ ಆಗುತ್ತೆ. ನೀವು ಬೇರೆ ಡಿಸ್ಟಿಕ್ ಏನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಕನ್ಸಿಡರ್ ಆಗೋಲ್ಲ. ಆದ ಕಾರಣ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ತೋರಿಸಿದ್ಮೇಲೆ ಇಲ್ಲಿ ಕೆಳಗೆ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಇದೆ. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡ ನಂತರ ಇಲ್ಲಿ ಅಲ್ಟರ್ನೇಟ್ ಮೊಬೈಲ್ ಇನ್ನೊಂದು ನಂಬರ್ ಎಂಟರ್ ಮಾಡ್ಕೊಳ್ಳಿ, ಅಲ್ಟರ್ನೇಟ್ ಮೊಬೈಲ್ ನಂಬರನ್ನು. ಆದ ನಂತರ ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ಎಲ್ಲ ತೋರಿಸುತ್ತೆ. ಅದಾದ ನಂತರ ಇಲ್ಲಿ ಸೆಲೆಕ್ಟ್ ಕ್ಲಾಸ್ ಆಫ್ ವೆಹಿಕಲ್ ಅಂತ ಕೇಳುತ್ತೆ, ಅಂದರೆ ನೀವು ಡ್ರೈವಿಂಗ್ ಲೈಸೆನ್ಸನ್ನು ಯಾವುದಾದ್ರ ಮೇಲೆ ಮಾಡ್ತೀರ ಅನ್ನೋದನ್ನು ಕೇಳುತ್ತೆ. ಅಂದರೆ 2 ವೀಲರು, 4 ವೀಲರು, ಹೆವಿ ಕೇಳುತ್ತೆ. ಅದರಲ್ಲಿ ನಿಮಗೆ
ಮೋಟ್ರ್ ಸೈಕಲ್ ವಿತೌಟ್ ಗೇರ್ ಅಂತ ಕೇಳುತ್ತೆ. ಆಮೇಲೆ ನಂತರ ಮೋಟ್ರ್ ಸೈಕಲ್ ವಿತ್ ಗೇರ್ ಕೇಳುತ್ತೆ. ಅದ ನಂತರ ಲೈಟ್ ಮೋಟ್ರ್ ವೆಹಿಕಲ್ ಕೇಳುತ್ತೆ, ಅಂದರೆ ಗೇರ್ ಇದ್ದಿದ್ದು ಬೈಕು, ಗೇರ್ ಇಲ್ಲಾರ ಬೈಕು. ಆನಂತರ ಕಾರ್ ಗಾಡಿ. ಲೈಟ್ ಮೋಟ್ರ್ ವೆಹಿಕಲ್ ಅಂದರೆ ನಿಮಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡು ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಎಷ್ಟು ಬೇಕು ಅವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕಾರ್ ಗಾಡಿ ಮತ್ತು ಬೈಕನ್ನು ಸೆಲೆಕ್ಟ್ ಮಾಡ್ಕೋತಾರೆ. ನಾನು ಬೈಕನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಆದ ನಂತರ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಯು ದ ಅಪ್ಲಿಕೆಂಟ್ ಟ್ರೈನ್ಡ್ ಫಾರ್ಮ್ ದ ಡ್ರೈವಿಂಗ್ ಸ್ಕೂಲ್ ಅಂತ ಕೇಳುತ್ತೆ. ನೀವೇನು ಡ್ರೈವಿಂಗ್ ಸ್ಕೂಲಲ್ಲಿ ಡ್ರೈವಿಂಗನ್ನು ಕಲ್ತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡಿಬಿಡಿ, ಅಂದರೆ ಬಿಟ್ಬಿಡಿ. ಅದಾದ ನಂತರ ಇಲ್ಲಿ ಸಮ್ ಡಿಕ್ಲರೇಷನ್ ಕೇಳುತ್ತೆ. ಕ್ಲಿಕ್ ಹರ್ ಫಾರ್ ಸೆಲ್ಫ್ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ಬಂದ ನಂತರ ಇಲ್ಲಿ ಒಂದಿಷ್ಟು ಆಪ್ಷನ್ಗಳಿವೆ. ನಿಮಗೆ ಯಾವ ಅನ್ವಯ ಆಗ್ತವೋ ಅವುಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರೂ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋತಾರೆ. ಅದನ್ನು ನೀವು ಮಾಡ್ಕೋಬೋದು. ಅಂದರೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ನೋಡಿ ಇವಾಗ. ಅದಾದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚಾ ಕೇಳುತ್ತೆ. ಕ್ಯಾಪ್ಚಾ ಎಂಟ್ರ್ ಮಾಡಿ. ಕ್ಯಾಪ್ಚಾ ಎಂಟ್ರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೆ ಅಂತ. ಅದಾದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಸ್ಲಿಪ್ ಓಪನ್ ಆಗುತ್ತೆ. ಅಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಅಪ್ಲಿಕೇಶನ್ ನಂಬರು ಮತ್ತು ಪಾಸ್ವರ್ಡ್ SMS ಬಂದಿರುತ್ತೆ. ಅಂದರೆ ಇದು ಅಪ್ಲಿಕೇಶನ್ನ ರೆಫರೆನ್ಸ್ ಸ್ಲಿಪ್ಪು. ಇದನ್ನು ನೀವು ಡೌನ್ ಮಾಡ್ಕೊಂಡು ಇಟ್ಕೊಳ್ಳಿ. ಇಲ್ಲಾಂದರೆ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಆದ ನಂತರ ಸ್ಕ್ರೋಲ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿ ಅಪ್ಲಿಕೇಶನ್ ನಂಬರು, ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ತೊಂದಿರುತ್ತೆ. ಆನಂತರ ನೀವು ಕ್ಯಾಪ್ಚಾ ಎಂಟ್ರ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟ್ರ್ ಮಾಡ್ಕೊಂಡ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಡೀಟೇಲ್ಸ್ ತೋರಿಸುತ್ತೆ. ಅಂದರೆ ಆಧಾರ್ ಕಾರ್ಡಲ್ಲಿ ಎಂಟ್ರ್ ಮಾಡಿರಲ್ಲ ಅದರ ಡೀಟೇಲ್ಸು ಮತ್ತು ನೀವು ಯಾವ್ಯಾವ ವೆಹಿಕಲ್ಸ್ಗೆ ಡ್ರೈವಿಂಗ್ ಲೈಸೆನ್ಸನ್ನು ಅಪ್ಲೈ ಮಾಡಿರ್ತೀರ ಅದರ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಅದಾದ ನಂತರ ಇಲ್ಲಿ ಪೇಮೆಂಟ್ಸ್ ಕೇಳುತ್ತೆ. ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ಪೇಮೆಂಟ್ಸ್ ಡೀಟೇಲ್ಸ್ ತೋರಿಸುತ್ತೆ. ಅಂದರೆ ಎಷ್ಟು ಪೇಮೆಂಟ್ ಇದೆ ಅಂದರೆ 200 ಪೇಮೆಂಟ್ ಇರುತ್ತೆ. 200 ಪೇಮೆಂಟನ್ನು ಮಾಡ್ಕೋಬೇಕು. ಅಂದರೆ ಇಲ್ಲಿ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಖಜಾನೆ 2 ಅಂತ ತೋರಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕ್ಯಾಪ್ಚಾ ಎಂಟ್ರ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟ್ರ್ ಮಾಡ್ಕೊಂಡಾದ್ಮೇಲೆ ಈ ಡಿಕ್ಲರೇಷನ್ನ ಕ್ಲಿಕ್ ಮಾಡಿಕೊಂಡು ಪೇ ನೌ ಮೇಲೆ ಕ್ಲಿಕ್ ಮಾಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪೇಮೆಂಟ್ಸ್ ಯಾವ ರೀತಿ ಮಾಡಬೇಕು ಪೇಮೆಂಟ್ ಮೆಥಡ್ ತೋರಿಸುತ್ತೆ. ಪೇಮೆಂಟ್ ಮೆಥಡ್ ಅಂದರೆ UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಂತ ಹಲವಾರು ಆಪ್ಷನ್ ಕೇಳುತ್ತೆ. ನಿಮಗೆ ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟ್ ಮಾಡ್ಕೊಳ್ಳಿ. ಪೇಮೆಂಟ್ ಮಾಡ್ಕೊಂಡ ನಂತರ ಪೇಮೆಂಟ್ ಆದಮೇಲೆ ಇಲ್ಲಿ ಆನ್ಲೈನ್ LL ಟೆಸ್ಟ್ ಅಂತ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು LL ಟೆಸ್ಟನ್ನು ಕೊಡ್ಬೋದು. ಅಂದರೆ LL ಟೆಸ್ಟ್ ಆನ್ಲೈನ್ ಟೆಸ್ಟ್ ಇರುತ್ತೆ. 15 ಕ್ವಶನ್ ಕೇಳ್ತಾರೆ. ಅದರಲ್ಲಿ ನೀವು ಮಿನಿಮಮ್ 10 ಕ್ವಶನ್ನ ಆನ್ಸರ್ ಮಾಡಬೇಕು. ನಾನು ನೆಕ್ಸ್ಟ್ ಹಾಕೋ ವಿಡಿಯೋದಲ್ಲಿ LL ಟೆಸ್ಟನ್ನು ಯಾವ ರೀತಿ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದನ್ನು ಪೂರ್ಣ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಆನ್ಲೈನ್ ಟೆಸ್ಟನ್ನು ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಮತ್ತು ಯಾವೆಲ್ಲ ಕ್ವಶನ್ ಕೇಳ್ತಾರೆ, ಅಂದರೆ ಯಾವ ರೀತಿ ನಾವು ಆನ್ಸರ್ ಮಾಡಬೇಕು ಅನ್ನೋದನ್ನು ಪೂರ್ಣ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾ ಹಾಕೋ ನೆಕ್ಸ್ಟ್ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಹಾಗೆ ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ನಾ ಹಾಕೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.